ಹಾಯ್, ವೆಲ್ಕಮ್ಸ್ ಟು ಕಾವ್ಯಸ್ ಕನ್ನಡ ವ್ಲಾಗ್. ಇವತ್ತು ಸಿಂಪಲ್ ಆಗಿರೋ ಒಂದು ರಸಮ್ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಇಲ್ಲಿ ಬೇಳೆನ ನಾನು ವಾಶ್ ಮಾಡಿಕೊಂಡು ಒಂದು 2 ಕಪ್ಪಷ್ಟು ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 4ರಿಂದ 5 ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಜಸ್ಟ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಂಡು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಬೇಳೆ ಫುಲ್ಲು ಸ್ಮ್ಯಾಶ್ ಆಗಿ ಬೆಂದ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ರೆಸಿಪಿ ನಮ್ಮ ಮನೆಯಲ್ಲಿ ಅಡುಗೆಗೆ ಫಂಕ್ಷನ್ ಇದ್ದಾಗ ಅಡುಗೆಗೆ ಭಟ್ರು ಬಂದಿದ್ರಲ್ಲ, ಸೊ ಅವ್ರ ಹತ್ರ ತಿಳ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಎಮರ್ಜೆನ್ಸಿ ಏನಾದರೂ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರುವಾಗ ಈ ಥರ ನಾನು ಒಂದು ರಸಮ್ ಮಾಡ್ಕೊಂಡ್ಬಿಡ್ತೀನಿ. ಏನು ಬೇಕಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ಮಾಲ್ ಮಿಕ್ಸಿ ಜಾರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಯೂಶಲಿ ನಾನು ಜಾಸ್ತಿನೇ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಬೇಕಾದರೆ ನಾವು ಹಾಕ್ಕೋಬೋದು ಅಂತ ಹೇಳಿ ಸೊ ಇಲ್ಲಿ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತ ಹೇಳಿ ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು ಅಷ್ಟೇ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ 1ರಿಂದ 2 ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಟೇಸ್ಟಿ ಇರುತ್ತೆ. ಸೊ ಅದನ್ನು ಸುಲ್ಕೊಂಡು ನಾನು ಇಲ್ಲಿ ಜಜ್ಜಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೊತ್ತಿಗೆ ಕುಕ್ಕರಲ್ಲಿ ಬೇಳೆ ಕೂಡ ಬೆಂದಿತ್ತು. ಸೊ ನಾನು ಈಗ ಇದನ್ನು ಜಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೆಟೊ ಎಲ್ಲ ತೆಗೆದಿಟ್ಕೊತಿದ್ದೀನಿ, ಯಾಕಂದರೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗ್ಬೋದು ಅಂತ ಹೇಳಿ. ಫಸ್ಟು ನಾನು ಬೇಳೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ, ವೀಡಿಯೋ ಎಲ್ಲೋ ಮಿಸ್ ಆಗಿದೆ. ಸೊ ಅದಾದಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡು ಈ ಥರ ನಾವು ಮಸಿಯೋದು ಬರುತ್ತಲ್ಲ, ಸೊ ಅದರಲ್ಲಿ ಈ ಥರ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಅದು ಕ್ಲಿಯರಾಗಿ ಸ್ಮ್ಯಾಶ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡೈರೆಕ್ಟ್ ಸ್ಟ್ರೈನರಲ್ಲಿ ಹಾಕ್ಕೊಂಡೆ. ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡು ನಾವು ಸ್ಮ್ಯಾಶ್ ಮಾಡಿದ್ರೆ ಒಂಚೂರು ತರಿಯಾಗಿ ಬರಲ್ಲ, ಚೆನ್ನಾಗಿರುತ್ತೆ. ಫುಲ್ಲು ಬೇಳೆ ಬೆಂದಿರೋದಾಗಿದ್ದರೆ ಈಸಿ ಆಗೋದು. ಇವತ್ತು ಯಾಕೋ ಸ್ವಲ್ಪ ಬೇಳೆ ಬೆಂದಿರಲಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕಾಯಿತು. ಹಾಗೆ ಇನ್ನು ರುಬ್ಬಿಟ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಮೆಣಸು ಪುಡಿ, ಸೊ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಮಡ್ಸ್ಕೊತಾ ಇದ್ದೀನಿ. ಲೈಟಾಗಿ ಜಸ್ಟ್ ಮಿಕ್ಸಪ್ ಆಗಲಿ ಅಂತ ಹೇಳಿ ಅಷ್ಟೇ. ಇದಾದಮೇಲೆ ನಾನು ಜಸ್ಟ್ ಒಗ್ಗರಣೆಗೆ ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಾನು ಏನು ಮಸ್ತು ಇಟ್ಕೊಂಡಿದ್ದೆ ಅಲ್ಲ, ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಆ ಬೇಳೆ ಸ್ಮೆಲ್ಲು ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹೊಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ತುಪ್ಪ ಅನ್ನ ಹಾಕ್ಕೊಂಡು ತಿಂದರೆ ಇದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್.